ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಬಹಳ ವಿಭಿನ್ನ ರೀತಿಯಲ್ಲಿ ನಡೆಸ್ಕೊಡ್ತಾ ಇದ್ದೇವೆ. ಈಗಾಗಲೇ ದೇವದಾಸ್ ಸರ್ ಹೇಳಿದಂತೆ ಪ್ರತಿ ವರ್ಷ ಈ ಪೋಷಕರ ಸಭೆಯನ್ನು ಹೈಸ್ಕೂಲ್ ಮತ್ತು ಕಾಲೇಜು ವಿಭಾಗಕ್ಕೆ ಪ್ರತ್ಯೇಕವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಕಾಲೇಜು ವಿಭಾಗದಲ್ಲಿ ಪೋಷಕರಿಗೆ ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ಒಂದು ಪ್ರಥಮ ಸಭೆಯಲ್ಲಿ ನಾವು ಹಂಚಿಕೊಂಡಿದ್ದೇವೆ ಕೂಡ. ನಮ್ಮ ಕಾಲೇಜು ವಿಭಾಗದ ಫಲಿತಾಂಶ ಅವಲೋಕನವನ್ನು ಈಗಾಗಲೇ ದೇವದಾಸ್ ಸರ್ ಅವರು ಮಾಡಿದರು. ಬಹಳಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಆ ಪ್ರಯತ್ನದ ಫಲವಾಗಿ ಪ್ರತಿ ವರ್ಷ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ನಾವು ಪಡೀತಾ ಬರ್ತಾ ಇದ್ದೇವೆ. ಒಂದು ವಿಚಾರವನ್ನು ನಾನು ಇಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂಸ್ಥೆಗೆ ಬಂದು ಸೇರುವಂತಹ ವಿದ್ಯಾರ್ಥಿನಿಯರು ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿನಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಾವು ಇಲ್ಲಿ ಕಾಲೇಜಿಗೆ ಅಡ್ಮಿಷನ್ ಮಾಡಿಕೊಳ್ಳುವಾಗ ಯಾವುದೇ ಶೈಕ್ಷಣಿಕ ಮಾನದಂಡವನ್ನು ಇಟ್ಟುಕೊಳ್ಳದೆ, ಪರ್ಸೆಂಟೇಜನ್ನು ನೋಡಿಕೊಳ್ಳದೆ ಸೇರಲಿಕ್ಕೆ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶವನ್ನು ನೀಡ್ತಾ ಬರ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ಪ್ರಥಮ PUCಯಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಯಾವುದೇ ಒಂದು ಶೈಕ್ಷಣಿಕ ಪ್ರಗತಿಯಲ್ಲಿ ಹಿಂದುಳಿದಿದ್ದರೂ ಕೂಡ ಅವರನ್ನು ಫೇಲ್ ಮಾಡದೆ ಪ್ರತಿಯೊಂದು ವಿದ್ಯಾರ್ಥಿಯೂ ಕೂಡ ದ್ವಿತೀಯ PUCಗೆ ಬರುವ ಹಾಗೆ ನಾವು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಪ್ರಥಮ PUC ಫಲಿತಾಂಶವನ್ನು ನಾವೇ ಕೊಡುವಂಥದ್ದು. ವಿದ್ಯಾರ್ಥಿನಿ ಫೇಲ್ ಆದರೆ ಮುಂದೆ ತನ್ನ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸ್ತಾರೆ ಎನ್ನುವಂಥ ಒಂದೇ ಕಾರಣಕ್ಕೆ ನಾವು ಈ ಒಂದು ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿನಿಯರನ್ನು ದ್ವಿತೀಯ PUCಗೆ ಕಳೆದ 5-6 ವರ್ಷದಿಂದ ತರ್ತಾ ಇದ್ದೇವೆ. ದ್ವಿತೀಯ PUCಗೆ ಬಂದ ನಂತರ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅವರಿಗೆ ಪರಿಹಾರ ಬೋಧನೆಯನ್ನು ಮಾಡುವಂಥದ್ದು ಇರ್ಬೋದು. ಇವಾಗ ಪ್ರತಿ ತಿಂಗಳು ಕೂಡ ಅವರಿಗೆ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಸಿಲೆಬಸನ್ನು ನವೆಂಬರ್ 30ರ ಒಳಗೆ ಮುಗಿಸಿ ಡಿಸೆಂಬರಿಂದ ಮುಂದೆ ಪರೀಕ್ಷೆ ಆಗುವ ತನಕ ನಿರಂತರವಾಗಿ ಅವರಿಗೆ ಪರೀಕ್ಷೆಗಳನ್ನು ಮಾಡುವುದು ಮತ್ತು ಪೂರ್ವಭಾವಿ ಪೂರ್ವ ತಯಾರಿಯನ್ನು ಮಾಡುವಂಥದ್ದು, ಪುನರ್ ಅವಲೋಕನವನ್ನು ಮಾಡುವಂಥದ್ದು, ಇದನ್ನು ನಾವು ಮಾಡುವಂತಹ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡಿದ್ದೇವೆ. ಕಳೆದ ಬಾರಿಯೂ ಕೂಡ ಸುಮಾರು 4 ಪೂರ್ವಭಾವಿ ಪರೀಕ್ಷೆಗಳನ್ನು ವಾರ್ಷಿಕ ಪರೀಕ್ಷೆಗಿಂತ ಮುಂಚಿತವಾಗಿ ಮಾಡಿದ್ದೇವೆ. ಇಷ್ಟು ಪ್ರಯತ್ನಗಳನ್ನು ಮಾಡಿದ ಫಲವಾಗಿ ನಮ್ಮ ವಿದ್ಯಾರ್ಥಿನಿಯರು ಕೇವಲ ಪಾಸಾಗೋದು ಮಾತ್ರ ಅಲ್ಲ, ಗುಣಮಟ್ಟದ ಫಲಿತಾಂಶವನ್ನು ತಂದಿದ್ದಾರೆ. ಸುಮಾರು 35 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿರುವಂಥದ್ದು ಹೆಮ್ಮೆಯ ವಿಚಾರ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ಕಳೆದ ನಮ್ಮ ಪ್ರಥಮ ಬ್ಯಾಚ್ ವಾಣಿಜ್ಯ ವಿಭಾಗದ ಕಂಪ್ಯೂಟರ್ ಸೈನ್ಸ್ ವಿಭಾಗ 100% ಫಲಿತಾಂಶವನ್ನು ತಂದಿದೆ. ಮಾತ್ರ ಅಲ್ಲ, ನಮ್ಮ ಕನ್ನಡ ಮಾಧ್ಯಮದಿಂದಲೇ ಅಧ್ಯಯನ ಮಾಡಿಕೊಂಡು ಬಂದಂತಹ ನಮ್ಮದೇ ಸಂಸ್ಥೆಯ ವಿದ್ಯಾರ್ಥಿನಿ ಕಾಲೇಜಿಗೆ ಟಾಪರ್ ಆಗಿ ಬಂದಿದ್ದಾಳೆ, ದೀಕ್ಷಾ. ಸುಮಾರು 583 ಅಂಕಗಳನ್ನು ಪಡ್ಕೊಂಡು ಕಾಲೇಜು ವಿಭಾಗದಲ್ಲಿ ಪ್ರಥಮ ಸ್ಥಾನಿಯಾಗಿದ್ದಾಳೆ. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತು SSLCಯಿಂದ ಕಾಲೇಜಿಗೆ ಬರುವಾಗ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿದ್ರು ಕೂಡ ದ್ವಿತೀಯ PUCಯನ್ನು ಪೂರ್ಣಗೊಳಿಸಿ ಈ ಸಂಸ್ಥೆಯಿಂದ ನಿರ್ಗಮಿಸುವಾಗ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಇದು ನಮಗೆ ಸಮಾಧಾನದ ವಿಚಾರ. ಆದರೆ ಕೆಲವೊಂದು ಈಗಲೇ ಹೇಳಿದ ಹಾಗೆ ಒಂದಿಬ್ಬರು ವಿದ್ಯಾರ್ಥಿಗಳು ಸಾಕಷ್ಟು ಪ್ರಯತ್ನವನ್ನು ಪಡಲಿಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಆದರೆ ಸ್ವಲ್ಪ ಕಲಿಕೆಯಲ್ಲಿ ಹಿಂದೆ ಇದ್ದರೂ ಅದರ ಪರಿಣಾಮ ಒಂದು ಸಬ್ಜೆಕ್ಟಲ್ಲಿ, ಕೇವಲ ಒಂದೊಂದು ಸಬ್ಜೆಕ್ಟಲ್ಲಿ ಇಬ್ಬರು ವಿದ್ಯಾರ್ಥಿಯರು ಫೇಲ್ ಆದರು. ಆದರೆ ಈ ವರ್ಷ ಅದನ್ನು ಸರಿದೂಗಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಎನ್ನುವಂತಹ ಭರವಸೆಯನ್ನು ಕೊಟ್ಟು ವಿದ್ಯಾರ್ಥಿಗಳು 100% ಫಲಿತಾಂಶವನ್ನು ತರ್ತಾರೆ ಎನ್ನುವಂತಹ ಒಂದು ಆತ್ಮವಿಶ್ವಾಸವೂ ಕೂಡ ನನಗೆ ಖಂಡಿತ ಇದೆ. ಹಾಗಾಗಿ ನಾವು ಈ ಸಲ ಬಹಳ ಮುಖ್ಯವಾಗಿ ದೇವದಾಸರು ಹೇಳಿದರು, ಒತ್ತಡ ನಿರ್ವಹಣೆ ಬಗ್ಗೆ ಒಂದು ಮಕ್ಕಳಿಗೆ ಮತ್ತು ಹೆತ್ತವರಿಗೆ ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಶಿಕ್ಷಣ ಎನ್ನುವಂಥದ್ದು ಇವತ್ತು ಒತ್ತಡವನ್ನು ಮಾಡುವಂತಹ ಅಥವಾ ಒತ್ತಡವನ್ನು ಕ್ರಿಯೇಟ್ ಮಾಡುವಂತಹ ವ್ಯವಸ್ಥೆ ಆಗಿಬಿಟ್ಟಿದೆ.
ಕೇವಲ ಮಾರ್ಕ್ಗಳ ಹಿಂದೆ ಓಡುವಂತಹ ಪರಿಸ್ಥಿತಿ ನಮ್ಮಲ್ಲಿದೆ. ಪೋಷಕರು ಕೂಡ ನಾವು ಕೂಡ ಸ್ವಲ್ಪ ನಮ್ಮ ಜೀವನದಲ್ಲಿ ಹೆಕ್ಟಿಕ್ ಆಗಿಬಿಟ್ಟಿದ್ದೇವೆ. ಕೂಡು ಕುಟುಂಬ ಎನ್ನುವಂಥ ವ್ಯವಸ್ಥೆ ಹೋಗಿಬಿಟ್ಟಿದೆ. ಮನೆಯಲ್ಲಿ ತಂದೆ ತಾಯಿ ಒಬ್ಬರು ಅಥವಾ ಇಬ್ಬರು ಮಕ್ಕಳಿರುವಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಇವತ್ತು. ಮಕ್ಕಳು ಕೂಡ ಹಾಗೆ ಹೆತ್ತವರೊಂದಿಗೆ ಸಂವಹನ ಮಾಡುವಂಥದ್ದು, ಕಮ್ಯುನಿಕೇಷನ್ ಮಾಡುವಂಥದ್ದು ಬಹಳ ಕಡಿಮೆ ಆಗಿದೆ. ಅದರ ಜೊತೆಗೆ ಇವತ್ತು ಮೊಬೈಲ್ ನಮ್ಮ ಕೈಗೆ ಬಂದು ಬಿಟ್ಟ ನಂತರ ಮೊಬೈಲ್ಗೆ ನಾವು ಹೆಚ್ಚಿನ ಸಮಯವನ್ನು ಕೊಡ್ತಾ ಇದ್ದೇವೆ. ಮೊಬೈಲ್ ಫೋನ್ಸನ್ನು ನೋಡುವಂಥದ್ದು. ಹೆತ್ತವರೊಂದಿಗೆ ನಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಖಂಡಿತವಾಗಿ ಅದನ್ನು ಮಾಡಲೇಬೇಕು. ಒತ್ತಡವನ್ನು ನಾವು ನಿವಾರಣೆ ಮಾಡಲಿಕ್ಕೆ ಅದೊಂದು ಬಹಳ ಮುಖ್ಯವಾದಂತಹ ಒಂದು ಉಪಾಯ ಆಗಿರ್ತದೆ. ಹಾಗಾಗಿ ನಾವು ಹೆತ್ತವರೊಂದಿಗೆ ಅತಿ ಹೆಚ್ಚು ನಮ್ಮ ದಿನನಿತ್ಯದ ದಿನಚರಿಯನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ವಿದ್ಯಾರ್ಥಿಗಳು ಮಾಡಬೇಕು. ಜೊತೆಗೆ ಹೆತ್ತವರು ಕೂಡ ಅಷ್ಟೇ, ಮಕ್ಕಳಿಗಾಗಿ ದಿನದಲ್ಲಿ ಕನಿಷ್ಠ 1 ಗಂಟೆಯಾದರೂ ನೀವು ಮೀಸಲಾಗಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಮತ್ತು ನಮ್ಮ ನಡುವಿನ ಅಂತರ ಬಹಳಷ್ಟು ದೊಡ್ಡದಾಗಿ ಹೋಗ್ತದೆ. ಇದು ನಾವು ಗಮನಿಸಬೇಕಾದದ್ದು. ಆ ಕಾರಣದಿಂದಾಗಿ ಮಕ್ಕಳು ನಮ್ಮ ಮಾತನ್ನು ಕೆಲವು ಸಂದರ್ಭದಲ್ಲಿ ಕೇಳುವುದಿಲ್ಲ. ಇವತ್ತು ಮೊಬೈಲ್ಗಾಗಿ ಸುಸೈಡ್ ಮಾಡಿಕೊಳ್ಳುವಂಥ ಮಕ್ಕಳನ್ನು ನೋಡ್ತಾ ಇದ್ದೇವೆ. ಟಿ ವಿ ನೋಡಲಿಕ್ಕೆ ಬಿಡಲಿಲ್ಲ ಅಂತ ಹೇಳಿ ಸುಸೈಡ್ ಮಾಡಿಕೊಳ್ಳುವಂಥ ಮಕ್ಕಳನ್ನು ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಮಕ್ಕಳೊಂದಿಗೆ ನಾವು ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡಿಕೊಳ್ಳಿಲ್ಲ. ಇದು ಒಂದು ಕಾರಣ ಆಗಿರ್ತದೆ. ಸುಮ್ಮನೆ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಮಕ್ಕಳು ಕೋಪ ಮಾಡಿಕೊಳ್ಳುವಂಥದ್ದು ಅಥವಾ ಅವರಿಗೆ ಕೋಪ ಬರುವಂಥದ್ದು ಇದು ಕೂಡ ಒಂದು ಕಾರಣ ಆಗಿರ್ತದೆ. ಹಾಗಾಗಿ ದಯವಿಟ್ಟು ಪೋಷಕರಲ್ಲಿ ಒಂದು ವಿನಂತಿ, ಮಕ್ಕಳೊಂದಿಗೆ ನೀವು ಸ್ವಲ್ಪ 1 ಗಂಟೆಯಾದರೂ ದಿನನಿತ್ಯ ಕಾಲ ಕಳೆಯುವಂತಹ ಪ್ರಯತ್ನವನ್ನು ಮಾಡಿ. ಮಕ್ಕಳು ಕೂಡ ಅಷ್ಟೇ ಪೋಷಕರೊಂದಿಗೆ ಇವತ್ತು ನಿಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಒತ್ತಡ ಎನ್ನುವಂಥದ್ದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಈಗಾಗಲೇ ಶ್ರೇಯ ಕೇಳುವಾಗ ಯಾವ ವಿದ್ಯಾರ್ಥಿ ಕೂಡ ಕೈ ಎತ್ತಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಜೀವನದ ಅಂಗ ಅದು. ಆದರೆ ಆ ಒತ್ತಡವನ್ನು ಯಾವ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಿಕೊಂಡು ಹೋಗ್ತೇವೆ ಅದು ಬಹಳ ಮುಖ್ಯ. ಹರಿಯುವ ನೀರಿನ ಹಾಗೆ ನಮ್ಮ ಜೀವನ, ಅದರಲ್ಲಿ ಅಲ್ಲಲ್ಲೊಂದು ಗುಳ್ಳೆಗಳು ಬರ್ತವೆ. ನೀರಿನ ಗುಳ್ಳೆಗಳು ಅದು ಶಾಶ್ವತ ಅಲ್ಲ, ಅಲ್ಲೇ ಹೋಗಿ ಅದು ನೀರಿನೊಂದಿಗೆ ಸೇರ್ತದೆ. ಹಾಗೆಯೇ ಒತ್ತಡ ಎನ್ನುವಂಥದ್ದು ನೀರಲ್ಲಿರುವಂತಹ ಗುಳ್ಳೆಯ ಹಾಗೆ. ಆ ಗುಳ್ಳೆ ತನ್ನಿಂದ ತಾನಾಗೆ ನೀರಿನೊಂದಿಗೆ ಸೇರಿಕೊಂಡಾಗ ಅದು ಇತರ ಅಂದರೆ ನೀರಿನೊಂದಿಗೆ ಮುಂದೆ ಸಾಗ್ತದೆ ಅದು. ಸೊ ಜೀವನ ಎನ್ನುವಂಥದ್ದು ಆ ರೀತಿಯಲ್ಲಿ ಇರಬೇಕು. ಯಾವುದೇ ಸಂದರ್ಭದಲ್ಲಿ ನಮಗೆ ಒತ್ತಡಗಳು ಬಂದಾಗಲೂ ಕೂಡ ಅದನ್ನು ಎದುರಿಸಿಕೊಂಡು ಹೋಗುವಂತಹ ಶಕ್ತಿ ನಮ್ಮಲ್ಲಿ ಇರಬೇಕು. ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆ ಎನ್ನುವಂಥದ್ದು ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ಅಭಿಮನ್ಯು ಚಕ್ರವ್ಯೂಹಕ್ಕೆ ಎಂಟ್ರಾದ ಹಾಗೆ. ಮಹಾಭಾರತದಲ್ಲಿ ಅಭಿಮನ್ಯು ನೀವು ಕೇಳಿರ್ಬೋದು. ಅಭಿಮನ್ಯುವಿಗೆ ಚಕ್ರವ್ಯೂಹವನ್ನು ಪ್ರವೇಶಿಸುವಂತಹ ವಿದ್ಯೆ ಮಾತ್ರ ಗೊತ್ತಿತ್ತು. ತಾಯಿ ಸುಭದ್ರೆಯ ಗರ್ಭದಲ್ಲಿ ಇರಬೇಕಾದ್ರೆ ಶ್ರೀಕೃಷ್ಣ ಸುಭದ್ರೆಗೆ ಕಥೆಯನ್ನು ಹೇಳ್ತಾನೆ, ಚಕ್ರವ್ಯೂಹವನ್ನು ಯಾವ ರೀತಿಯಲ್ಲಿ ಪ್ರವೇಶ ಮಾಡಬೇಕು ಅಂತ ಹೇಳಿ. ಆದರೆ ಕಥೆಯನ್ನು ಕೇಳ್ತಾ ಕೇಳ್ತಾ ಸುಭದ್ರೆ ನಿದ್ರೆಗೆ ಜಾರ್ತಾಳೆ. ಆದರೆ ಕೃಷ್ಣ ಕಥೆಯನ್ನು ಹೇಳ್ತಾ ಇರ್ತಾನೆ. ಆದರೆ ಆ ಕಥೆಗೆ ಊಗುಡುವಂತಹ ಧ್ವನಿ ಕೃಷ್ಣನೇ ಕೇಳ್ತದೆ. ಆಗ ಆ ಸುಭದ್ರೆಯ ಗರ್ಭದಲ್ಲಿದ್ದಂತಹ ಅಭಿಮನ್ಯು ಈ ಕಥೆಯನ್ನು ಕೇಳಿ ಅವನು ಅದಕ್ಕೆ ಉತ್ತರಿಸ್ತಾ ಇದ್ದ. ಕೃಷ್ಣ ಅವನಿಗೆ ಭವಿಷ್ಯತ್ತಿನ ಬಗ್ಗೆ ಗೊತ್ತಿತ್ತು. ಅರ್ಧಕ್ಕೆ ಕಥೆಯನ್ನು ನಿಲ್ಲಿಸಿದ್ದಾನೆ. ಚಕ್ರವ್ಯೂಹವನ್ನು ಪ್ರವೇಶಿಸುವಂತಹ ಒಂದು ಕಥೆಯನ್ನು ಕೃಷ್ಣ ಹೇಳಿರ್ತಾನೆ. ಅದನ್ನು ಅಭಿಮನ್ಯು ಕೇಳಿರ್ತಾನೆ. ಆದರೆ ಚಕ್ರವ್ಯೂಹದಿಂದ ಹೊರಗೆ ಬರುವುದು ಹೇಗೆ ಎನ್ನುವಂಥದ್ದು ಅಭಿಮನ್ಯು ಗೊತ್ತಿರುವುದಿಲ್ಲ. ಅದರ ಪರಿಣಾಮ ಏನಾಯಿತು ಎನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಮಹಾಭಾರತದಲ್ಲಿ ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸ್ತಾನೆ, ವೀರನಾಗಿ ಹೋರಾಡ್ತಾನೆ, ವೈರಿಗಳನ್ನು ಸದೆಬಡಿತಾನೆ. ಆದರೆ ಕೊನೆಗೆ ಚಕ್ರವ್ಯೂಹದ ಒಳಗೆ ಸಿಕ್ಕಿ ವೀರ ಮರಣವನ್ನು ಅಪ್ತಾನೆ. ಒಂದು ವೇಳೆ ಅವನು ಚಕ್ರವ್ಯೂಹದಿಂದ ಹೊರಗೆ ಬರುವಂತಹ ವಿದ್ಯೆಯನ್ನು ಕಲಿತಿದ್ರೆ ಅವನು ಮಹಾಭಾರತದಲ್ಲಿ ಅತಿ ದೊಡ್ಡ ವೀರನಾಗ್ತಾ ಇದ್ದ, ಹೀರೋ ಎಂದು ಗುರುತಿಸ್ಕೊಳ್ತಾ ಇದ್ದ. ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಇವತ್ತು ಅದೇ ರೀತಿಯಲ್ಲಿದೆ. ಒಂದು ರೀತಿಯಲ್ಲಿ ಗೊಜಲು ಇರ್ತದೆ. ಎಲ್ಲ ಕಡೆಗಳಲ್ಲಿಯೂ ನಮಗೆ ಒತ್ತಡ ಇರ್ತದೆ. ಒಂದು ಕಡೆಗೆ ಎಂಟ್ರಾಗಿ ಬಿಡ್ತೇವೆ, ಅದರಿಂದ ಹೊರಗೆ ಬರೋದು ಹೇಗೆ ಎನ್ನುವಂಥದ್ದು ಗೊತ್ತಿರುವುದಿಲ್ಲ. ಸೊ ಶಿಕ್ಷಣ ಎನ್ನುವಂಥದ್ದು ಕೇವಲ ಚಕ್ರವ್ಯೂಹವನ್ನು ಪ್ರವೇಶಿಸುವಂತಹ ವಿದ್ಯೆ ಮಾತ್ರ ಅಲ್ಲ, ಚಕ್ರವ್ಯೂಹದಿಂದ ಹೊರಗೆ ಬರುವಂತಹ ವಿದ್ಯೆಯೂ ಕೂಡ ಆಗಿರಬೇಕು. ಹಾಗಾಗಿ ಎರಡನ್ನ ಕೂಡ ನಾವು ತಿಳಿದುಕೊಂಡಾಗ ಜೀವನದಲ್ಲಿ ನಾವು ಸಾಧನೆಯನ್ನು ಮಾಡಲಿಕ್ಕೆ ಆಗ್ತದೆ, ಜೀವನ ಸಾರ್ಥಕ ಆಗ್ತದೆ. ಹಾಗಾಗಿ
ಹೆತ್ತವರಿಗೂ ನಾನು ಈ ಸಂದರ್ಭದಲ್ಲಿ ಹೇಳೋದು ಇದನ್ನೇ, ಮಕ್ಕಳು SSLC ಆದ ನಂತರ ಯಾವ ಶಿಕ್ಷಣವನ್ನು ಪಡೆಯಬೇಕಾ ಅದಕ್ಕೆ ಆಯ್ಕೆಯನ್ನು ವಿದ್ಯಾರ್ಥಿಗಳಿಗೆ ಬಿಡಬೇಕಾಗ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ನಾವು ಹೇಳುವಂಥ ಕಿವಿಮಾತು ಏನು ಅಂತ ಹೇಳಿದ್ರೆ, ಈಗಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅನೇಕ ಆಯ್ಕೆಗಳು ಇದೆ. ಯಾವ ಆಯ್ಕೆಯನ್ನು ಮಾಡಿಕೊಂಡಾಗ ನಾನು ಮುಂದೆ ಸಾಧನೆಯನ್ನು ಮಾಡಬಹುದು ಎನ್ನುವುದು ಬಹಳ ಮುಖ್ಯ. ಇತರರ ಒತ್ತಡಕ್ಕೆ ಮಣಿದು ನೀವು ನಿಮ್ಮ ಆಯ್ಕೆಯನ್ನು ಮಾಡಿಕೊಳ್ಬೇಡಿ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಹಿಡಿಸದಂತಹ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನೀವು ಮುಂದುವರಿಸಿಕೊಂಡು ಹೋದರೆ ಅಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅದು ವಿಜ್ಞಾನ ವಿಭಾಗ ಇರ್ಬೋದು, ಕಲಾ ವಿಭಾಗ ಇರ್ಬೋದು, ವಾಣಿಜ್ಯ ವಿಭಾಗ ಇರ್ಬೋದು, ಪ್ರತಿಯೊಂದು ವಿಭಾಗದಲ್ಲಿಯೂ ಕೂಡ ಸಾಧನೆಯನ್ನು ಮಾಡಲಿಕ್ಕೆ ಸಂಪೂರ್ಣ ಅವಕಾಶ ಇದೆ. ನಾನು ವಿಜ್ಞಾನವನ್ನು ಕಲಿತರೆ ಮಾತ್ರ ದೊಡ್ಡ ಸಾಧನೆಯನ್ನು ಮಾಡ್ತೇನೆ ಎನ್ನುವಂಥದ್ದು ತಪ್ಪು ಕಲ್ಪನೆ. ಯಾಕೆಂತ ಹೇಳಿದ್ರೆ, ಇವತ್ತಿನ AI ಯುಗದಲ್ಲಿ ವಿಜ್ಞಾನಿಗಳಾಗಿ ಅಥವಾ ವಿಜ್ಞಾನವನ್ನು ಕಲಿತು ಕೂಡ ಉದ್ಯೋಗವನ್ನು ಪಡೆಯದವರು ತುಂಬ ಮಂದಿ ಇದ್ದಾರೆ. ಕಲಾ ವಿಭಾಗವನ್ನು ಪಡೆದವರು ಅಥವಾ ವಾಣಿಜ್ಯ ವಿಭಾಗವನ್ನು ಪಡೆದವರು ಕೂಡ ದೊಡ್ಡ ಸಾಧನೆಯನ್ನು ಮಾಡಿದವರಿದ್ದಾರೆ. ಒಳ್ಳೆಯ ಲಾಯರ್ಗಳನ್ನು ನಾವು ನೋಡ್ಬೋದು, ಜಡ್ಜ್ಗಳನ್ನು ನಾವು ನೋಡ್ಬೋದು, ಟೀಚರ್ಸ್ಗಳನ್ನು ನಾವು ನೋಡ್ಬೋದು, KS ಆಫೀಸರ್ಗಳನ್ನು ನೋಡ್ಬೋದು, IAS ಆಫೀಸರ್ಗಳನ್ನು ನೋಡ್ಬೋದು, ಅಥವಾ ಒಂದು ಉದ್ದಿಮೆಯನ್ನು ನಡೆಸಿಕೊಂಡು ಹೋಗುವಂತಹ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರನ್ನು ನೋಡ್ಬೋದು, ಅಥವಾ ಬ್ಯಾಂಕುಗಳಲ್ಲಿ ಮ್ಯಾನೇಜರ್ಗಳನ್ನು ನೋಡ್ಬೋದು. ಹಾಗಾಗಿ ನಾವು ಕೇವಲ ಒಂದು ಇಂಜಿನಿಯರನ್ನು, ಡಾಕ್ಟರನ್ನು ಮಾತ್ರ ನೋಡೋದಲ್ಲ, ಪ್ರತಿಯೊಂದು ವಿಭಾಗದಲ್ಲಿಯೂ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಆಯ್ಕೆ ನಮ್ಮ ಕೈಯಲ್ಲಿ ಇರುವಂಥದ್ದು, ಅದು ಬಹಳ ಮುಖ್ಯ. ನಮಗೆ ಯಾವುದು ಸೂಟ್ ಆಗ್ತದ ಅಂತಹ ಆಯ್ಕೆಯನ್ನು ಮಾಡಿಕೊಂಡು ನಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಪೋಷಕರು ಈ ನಿಟ್ಟಿನಲ್ಲಿ ಅವರಿಗೆ ಪ್ರೇರಣೆಯಾಗಿ ನಿಲ್ಲಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ದ್ವಿತೀಯ PUC ಹಾಗೂ SSLC ವಿದ್ಯಾರ್ಥಿಗಳ ಪೋಷಕರು ಯಾರಿದ್ದೀರಾ, ಅವರು ಈಗಾಗಲೇ HM ಹೇಳಿದ ಹಾಗೆ ಅವರಿಗೆ, ನಿಮ್ಮ ಮಕ್ಕಳಿಗೆ ಬೆನ್ನೆಲುಬಾಗಿ ನಿಲ್ಲಿ, ಒತ್ತಡವನ್ನು ಹೇರಬೇಡಿ. ಯಾವ ರೀತಿ ನೀವು ಅವರನ್ನು ಮುಂದುವರಿಸಿಕೊಂಡು ಹೋಗ್ಬೋದು ಅಥವಾ ಶಿಕ್ಷಣದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಬಹುದು, ಅದಕ್ಕೆ ಪ್ರೇರಣೆಯಾಗಿ ನಿಲ್ಲಿ ಅಂತ ಹೇಳ್ತಾ